ಚಾಂಪಿಯನ್ಸ್ ಟ್ರೋಫಿ ಇದೀಗ ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದ್ದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಸೆಮಿಫೈನಲ್ ಫೈಟ್ ನಡೆಯಲಿದೆ. ಆದರೆ ಪ್ರತಿಷ್ಠಿತ ಟೂರ್ನಿ ನಡುವೆಯೇ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಬಗ್ಗೆ ಭಾರತದಲ್ಲಿ ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ ನಾಯಕಿ ನೀಡಿದಂಥ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಏನದು ಕಾಂಟ್ರವರ್ಸಿ? ಪಾಕಿಸ್ತಾನ ಸೋತಿದ್ದಕ್ಕೆ ರೋಹಿತ್ ಶರ್ಮಾನ ಟಾರ್ಗೆಟ್ ಮಾಡಿದ್ರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಿಟ್ಮ್ಯಾನ್ ಅಂತಾನೆ ಕರೆಸಿಕೊಳ್ಳುವಂತ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಭಾರತ ಕಂಡಂತಹ ಗ್ರೇಟೆಸ್ಟ್ ಪ್ಲೇಯರ್ ಅಂಡ್ ಸ್ಕಿಪ್ಪರ್. ಆಧುನಿಕ ಕ್ರಿಕೆಟ್ನಲ್ಲಿ ಶ್ರೇಷ್ಠ ಆರಂಭಿಕ ಬ್ಯಾಟ್ಸ್ಮನ್ ಕೂಡ ಹೌದು. ಸಾಲು ಸಾಲು ಸಾಧನೆಗಳ ಸರದಾರನಾಗಿ ಭಾರತ ತಂಡವನ್ನ ಉತ್ತುಂಗಕ್ಕೆ ಏರಿಸಿರುವಂತ ನಾಯಕ. ಆದರೆ ಕಾಂಗ್ರೆಸ್ ನಾಯಕಿ ಇಂಥ ಹಿಟ್ಮ್ಯಾನ್ ರನ್ನ ಡುಮ್ಮಾ ಅಂತ ಟೀಕೆ ಮಾಡಿದ್ದಾರೆ. ರೋಹಿತ್ ಡುಮ್ಮಾ, ಸಾಮಾನ್ಯ ಕ್ಯಾಪ್ಟನ್ ಎಂದ ಶಮಾ. ಭಾರತೀಯ ಕ್ರಿಕೆಟ್ ನಾಯಕ ರೋಹಿತ್ ಶರ್ಮಾ ಬಗ್ಗೆ ಕಾಂಗ್ರೆಸ್ ನಾಯಕಿ ಶಮಾ ಮೊಹಮ್ಮದ್ ವಿವಾದಾತ್ಮಕ ಪದಗಳನ್ನು ಬಳಸಿದ್ದಾರೆ. ರೋಹಿತ್ ಶರ್ಮಾ ತುಂಬಾ ದಪ್ಪ, ಹಾಗೆ ಭಾರತ ಕಂಡಂತ ಅತ್ಯಂತ ಸಾಮಾನ್ಯ ನಾಯಕ ಅಂತ ಟೀಕಿಸಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಮೂಲಕ ವಿವಾದದ ಕಿಡಿಯನ್ನ ಹೊತ್ತಿಸಿದ್ರು. ರೋಹಿತ್ ಶರ್ಮಾ ಬಗ್ಗೆ ಇಂಥ ಲೇವಡಿ ಮಾಡಿರೋದಕ್ಕೆ ಅಭಿಮಾನಿಗಳು ಕೂಡ ರುಚಿಗೆದ್ದಿದ್ದಾರೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಅಂತ ಟೂರ್ನಿ ವೇಳೆ ಆಟಗಾರರ ಮನೋಭಾವದ ಮೇಲೆ ಇಂಥ ಹೇಳಿಕೆಗಳನ್ನು ನೀಡೋದು ಪರಿಣಾಮ ಬೀರುತ್ತೆ ಅಂತ ಈ ಮೊದಲೇ ಬಿಸಿಸಿಐ ಹೇಳಿತ್ತು. ಆದರೆ ಶಮಾ ಹೇಳಿಕೆ ಬೆನ್ನಲ್ಲೇ ಇಂಡಿ ಒಕ್ಕೂಟದ ರಾಜಕೀಯ ನಾಯಕರು ಕೂಡ ರೋಹಿತ್ ಶರ್ಮಾರ ಬಾಡಿ ಶೇಮಿಂಗ್ ಮತ್ತು ಇತ್ತೀಚಿನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಿದ್ದಾರೆ. ಪಾಕಿಸ್ತಾನ ಸೋಲಿಸಿದ್ದಕ್ಕೆ ರೋಹಿತ್ ಟಾರ್ಗೆಟ್ ಆದ್ರ? ಶಮಾ ಮೊಹಮ್ಮದ್ ಪೋಸ್ಟ್ ವೈರಲ್ ಆದ ಬೆನ್ನಲ್ಲೇ ಅಭಿಮಾನಿಗಳು ಗರಂ ಆಗಿದ್ದಾರೆ. ಪಾಕಿಸ್ತಾನ ತಂಡವನ್ನ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಸೋಲಿಸಿದ್ದಕ್ಕೆ ಹೀಗೆ ಮಾತನಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ಆಟಕ್ಕೆ ರಾಜಕೀಯವನ್ನ ತರಬೇಡಿ. ನಮ್ಮ ದೇಶಕ್ಕೆ ಏನ್ ಮಾಡಬೇಕು ಅದನ್ನ ರೋಹಿತ್ ಶರ್ಮಾ ಮಾಡಿದ್ದಾರೆ. ನಿಮ್ಮಿಂದ ನಾವು ನಮ್ಮ ಕ್ಯಾಪ್ಟನ್ ಬಗ್ಗೆ ತಿಳಿದುಕೊಳ್ಬೇಕಿಲ್ಲ. ನಿಮ್ಮದು ಮೊದಲು ನೀವು ನೋಡ್ಕೊಳ್ಳಿ ಅಂತ ಫ್ಯಾನ್ಸ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಬಿಸಿಸಿಐ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ನಿಮ್ಮ ಪ್ರಚಾರದ ಗೀಳಿಗಾಗಿ ನಮ್ಮ ನಾಯಕರನ್ನ ಟೀಕೆ ಮಾಡಬೇಡಿ ಅಂತ ತಿರುಗೇಟು ಕೊಟ್ಟಿದೆ. ವಿವಾದ ಸೃಷ್ಟಿಯಾಗುತ್ತಿದ್ದಂತೆ ಪೋಸ್ಟ್ ಡಿಲೀಟ್. ರೋಹಿತ್ ಶರ್ಮಾ ಅವರ ಮೇಲಿನ ಶಮಾ ಮೊಹಮ್ಮದ್ ಅವರ ಟೀಕೆಗೆ ಕಾರಣವೇ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡಗಳನ್ನ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿದ್ದಕ್ಕೆ ನಿರಾಸೆಗೊಂಡು ಈ ರೀತಿ ಮಾತನಾಡಿದ್ದಾರೆ. ನಮ್ಮ ಭಾರತ ತಂಡದ ನಾಯಕನಾಗಿ ರೋಹಿತ್ ಶರ್ಮಾ ಎಲ್ಲ ಐಸಿಸಿ ಇವೆಂಟ್ಗಳಲ್ಲಿ ಪಾಕಿಸ್ತಾನವನ್ನ ಸೋಲಿಸಿದ್ದಾರೆ. ನಿಮ್ಮ ನೋವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೇವೆ. ಇದೇ ಹತಾಶೆಯೇ ನಿಮ್ಮನ್ನ ಕಾಡ್ತಾ ಇದೆ ಅಂತ ಕೆಲ ರಾಜಕೀಯ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಹೀಗೆ ಶಮಾ ನೀಡಿದ ಹೇಳಿಕೆ ಸಾಕಷ್ಟು ವೈರಲ್ ಆದ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ತಮ್ಮ ನಾಯಕಿಗೆ ಛೀಮಾರಿ ಹಾಕಿದೆ. ಹೀಗಾಗಿ ಪೋಸ್ಟ್ ಡಿಲೀಟ್ ಮಾಡುವಂತೆ ತಾಕೀತು ಮಾಡಿತ್ತು. ಸೊ ಅಂತಿಮವಾಗಿ ಶಮಾ ತಮ್ಮ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಆದರೂ ಕೂಡ ತಮ್ಮ ಹೇಳಿಕೆಯ ಬಗ್ಗೆ ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಟ್ ಇಲ್ಲಿ ಒಂದನ್ನು ತಿಳ್ಕೊಳ್ಬೇಕಾಗಿರೋದು, ಶಮಾ ಅಂತ ಕೆಲವರು ರೋಹಿತ್ ಶರ್ಮಾ ಬಗ್ಗೆ ಏನೇನೋ ಮಾತನಾಡೋ ಮುನ್ನ ಅವರ ಸಾಧನೆಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಕಳೆದ 3-4 ವರ್ಷಗಳಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡ್ತಾ ಇದೆ. T20 ವಿಶ್ವಕಪ್ನಲ್ಲಿ ಸೆಮಿಫೈನಲ್, ನಂತರ ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ ಪ್ರವೇಶಿಸಿದಂಥ ಭಾರತ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲೇ 2024ರಲ್ಲಿ T20 ವಿಶ್ವಕಪ್ ಅನ್ನು ಎತ್ತಿ ಹಿಡಿದಿತ್ತು. ಕಳೆದ ವರ್ಷ ಟೆಸ್ಟ್ ಕ್ರಿಕೆಟ್ ಅನ್ನು ಹೊರತುಪಡಿಸಿದ್ರೆ ರೋಹಿತ್ ಶರ್ಮಾ ಅವರ ನಾಯಕತ್ವದ ದಾಖಲೆ ಎಲ್ಲಾ ಮಾದರಿಯಲ್ಲೂ ಕೂಡ ವಿಶ್ವದ ಶ್ರೇಷ್ಠ ಕ್ಯಾಪ್ಟನ್ ಎನ್ನುವಂತೆ ಮಾಡಿದೆ. ಭಾರತೀಯ ಕ್ರಿಕೆಟ್ ತಂಡದ ಪ್ರಸ್ತುತ ನಾಯಕರಾಗಿರುವಂತಹ ರೋಹಿತ್ ಶರ್ಮಾ ಆಧುನಿಕ ಕ್ರಿಕೆಟ್ನಲ್ಲಿ ಶ್ರೇಷ್ಠ ಆರಂಭಿಕ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿದ್ದಾರೆ. ಹಾಗೆ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಆಟಗಾರರು ಕೂಡ. 2021ರಲ್ಲಿ T20ನ ಖಾಯಂ ನಾಯಕತ್ವವನ್ನು ವಹಿಸಿಕೊಂಡ ರೋಹಿತ್ ಶರ್ಮಾ 2022ರಲ್ಲಿ ಎಲ್ಲಾ 3 ಸ್ವರೂಪಗಳಲ್ಲೂ ಕೂಡ ಭಾರತ ತಂಡದ ನಾಯಕರಾಗಿದ್ದರು. ಅವರ ನಾಯಕತ್ವದಲ್ಲಿ ಭಾರತ 2024ರ T20 ವಿಶ್ವಕಪ್ ಅನ್ನು ಗೆದ್ದಿದೆ. ಒಟ್ಟಾರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಭಾರತ 140 ಪಂದ್ಯಗಳನ್ನು ಆಡಿದ್ದು 101ರಲ್ಲಿ ಗೆಲುವನ್ನ ಕಂಡಿದೆ. ಏಕದಿನದಲ್ಲಿ 54 ಪಂದ್ಯಗಳಲ್ಲಿ ಮುನ್ನಡೆಸಿರುವಂತಹ ರೋಹಿತ್ ಶರ್ಮಾ 40ರಲ್ಲಿ ಗೆಲ್ಲಿಸಿಕೊಟ್ಟಿದ್ದಾರೆ, 12ರಲ್ಲಿ ಮಾತ್ರ ಸೋಲು ಕಂಡಿದ್ದಾರೆ. ಸೊ ಈ ಅಂಕಿ ಅಂಶಗಳೇ ರೋಹಿತ್ ಶರ್ಮಾ ಎಂಥ ಅದ್ಭುತ ನಾಯಕ ಪ್ಲಸ್ ಆಟಗಾರ ಅನ್ನೋದನ್ನ ಪ್ರೂವ್ ಮಾಡುತ್ತೆ. ಸೊ ಇನ್ನಾದರೂ ಇಂಥವರೆಲ್ಲ ಹಿಟ್ಮ್ಯಾನ್ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನಮಸ್ಕಾರ.